ಓಂ ನಮಃ ಶಿವಾಯ. ಓಂ ಶನೇಶ್ವರಾಯ ನಮಃ. ಸ್ವಾಮಿ ಕುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈ ಜನ್ಮ ದಿನಾಂಕ ಹೊಂದಿರುವ ಜನರಿಗಿದೆ ಶನಿದೇವರ ವಿಶೇಷ ಅನುಗ್ರಹ. ಹೆಜ್ಜೆ ಹೆಜ್ಜೆಗೂ ಯಶಸ್ಸು ಖಚಿತ. ಯಾವ ಸಂಖ್ಯೆ ಅಂತ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿತಿದ್ದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತಾ ಇದ್ದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರೀತಾ ಇದ್ದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಗ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುತ್ತೆ. ಹಾಗೆ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ವಿಧವಾದಂಥ ವೀಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಸಮಸ್ಯೆನ ಬರೆದು ಕಳುಹಿಸಿ, ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ. ಅದೇ ಸಮಸ್ಯೆನ ಬರೆದು ಕಳಿಸುವಾಗ ಕರೆಕ್ಟಾಗಿ ಬರೆದು ಕಳಿಸಿ. ಕೆಲವರು ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಮಾತ್ರ ಹಾಕ್ತಾರೆ, ಬೇರೆ ಏನೂ ಹಾಕೋದಿಲ್ಲ. ದಯವಿಟ್ಟು ಸಮಸ್ಯೆಯನ್ನು ಬರೆದು ಕಳುಹಿಸಿದರೆ ನನಗೆ ಉತ್ತರ ಕೊಡೋಕ್ಕೆ ಸಾಧ್ಯವಾಗುತ್ತೆ. ಹಾಗೆಯೇ ಉತ್ತರ ಕೊಡುವಾಗ ಸ್ವಲ್ಪ ಸಮಯ ಆಗ್ಬೋದು, ಸಮಯದ ಅಭಾವ ಇರೋದರಿಂದ. ಆದರೆ ಪ್ರತಿಯೊಬ್ಬರಿಗೆ ಉತ್ತರ ಕೊಡ್ತೇನೆ. ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಕೇಳ್ಬೋದು ಡೇಟ್ ಆಫ್ ಬರ್ತ್ ಹಾಕಿ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಕೆಲವು ಜನ್ಮ ದಿನಾಂಕ ಹೊಂದಿರುವ ಜನರ ಮೇಲೆ ಶನಿದೇವರ ಅನುಗ್ರಹದಿಂದಾಗಿ ಅವರು ಎಂದಿಗೂ ಸಂಪತ್ತಿನ ಕೊರತೆಯನ್ನು ಹೊಂದುವುದಿಲ್ಲ. ಹಾಗೂ ಈ ಜನ್ಮ ಸಂಖ್ಯೆಯನ್ನು ಹೊಂದಿರುವ ಜನರು ಶನಿದೇವರ ವಿಶೇಷ ಕೃಪೆಗೆ ಪಾತ್ರರಾಗುವುದರ ಜೊತೆಗೆ ಜೀವನದಲ್ಲಿ ಸ್ವಲ್ಪ ಸಮಯದ ನಂತರ ಸಾಕಷ್ಟು ಯಶಸ್ಸನ್ನು ಪಡೆಯುವಂಥದ್ದು. 8 ಇಷ್ಟವಾದ ನಂಬರ್ ಅವರಿಗೆ 8 ಶನಿದೇವರ. ಅಂದರೆ ಈ ವರ್ಷ ಏನಿದೆ 2024 ಅದನ್ನು ಕೂಡಿಸಿದಾಗ ಬರುವಂಥದ್ದು 8 ಅಲ್ವಾ. ಇದು ಶನಿದೇವರ ವರ್ಷ ಅಂತಲೇ ಹೇಳ್ಬೋದು. ಶನಿದೇವರಿಗೆ 8 ಅಂದರೆ ತುಂಬ ಪ್ರಿಯವಾದ, 8ರ ಅಧಿಪತಿ ಶನಿದೇವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮತ್ತು 8, 17 ಮತ್ತು 26 ಅಂದರೆ 8, 17 ಅಂದರೆ 1 + 7 8, 2 + 6 8. ಯಾವುದೇ ತಿಂಗಳಿನಲ್ಲಿ ಈ 3 ಬರುವಂಥದ್ದು, ಅಂದರೆ ಒಟ್ಟಿಗೆ ಕೂಡಿಸಿದಾಗ 8 ಬರುವಂಥದ್ದು. ಹಾಗೆ 8ರಲ್ಲಿ ಹುಟ್ಟಿದವರು ಶಕ್ತಿ ಮತ್ತು ಆತ್ಮವಿಶ್ವಾಸದಿಂದ ತುಂಬಿರ್ತಾರೆ. ಅವರು ತಮ್ಮ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡುವುದಿಲ್ಲ. ಇವರನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟವಾದರೂ ಕಠಿಣ ಪರಿಶ್ರಮ ಸಮರ್ಪಣೆಯಿಂದ ತಮ್ಮ ಗುರಿಗಳಲ್ಲಿ ಯಶಸ್ಸನ್ನು ಸಾಧಿಸುವಂಥದ್ದು. ಯಾವುದೇ ಕೆಲಸವನ್ನು ಅಪೂರ್ಣವಾಗಿ ಮಾಡುವುದಿಲ್ಲ. ಯಾವುದೇ ಕೆಲಸವನ್ನು ಇಟ್ಕೊಂಡು ಅದನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸುವಂಥವರು. ಕೆಲವೊಮ್ಮೆ ಇವರು ಭಾವನಾತ್ಮಕತೆಯಿಂದಾಗಿ ಜೀವನದಲ್ಲಿ ಸ್ವಲ್ಪ ತೊಂದರೆಗಳನ್ನು ಎದುರಿಸಬೇಕಾದ್ರೆ, ಭಾವನಾತ್ಮಕ ಒಂದು ವ್ಯಕ್ತಿತ್ವವನ್ನು ಹೊಂದಿರುವುದರಿಂದ ಸ್ವಲ್ಪ ತೊಂದರೆಗಳು ಬರಬಹುದು. ಆದರೆ ಶನಿದೇವರ ವಿಶೇಷ ಅನುಗ್ರಹ ಈ ಒಂದು 8ರಲ್ಲಿ ಹುಟ್ಟಿದ ಒಂದು ಜನರಿಗೆ ತುಂಬಾ ಇರುವಂಥದ್ದು. ಮತ್ತು 17 ಅಂದರೆ 1 + 7 8 ಬರುವಂಥದ್ದು. ಸಂಖ್ಯಾಶಾಸ್ತ್ರದ ಪ್ರಕಾರ ಇವರು ಪ್ರಯಾಣವನ್ನು ಇಷ್ಟಪಡುವಂಥವರು. ಇವರು ತಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆಗೆ ಹೆಸರುವಾಸಿಯಾಗಿದ್ದಾರೆ. ಈ ಸಂಖ್ಯೆಯ ಜನರು ತಮ್ಮ ಕಾರ್ಯಗಳನ್ನು ಬಹಳ ಕಠಿಣ ಪರಿಶ್ರಮ ಸಮರ್ಪಣೆಯಿಂದ ಪೂರ್ಣಗೊಳಿಸುವಂಥದ್ದು. ಆದರೆ ಇವರ ಕೆಲಸದ ವೇಗ ತುಂಬ ನಿಧಾನವಾಗಿರುತ್ತೆ. ಆದರೆ ಅದರಲ್ಲಿ ಸಕ್ಸಸ್ಸನ್ನು ಕಾಣ್ತಾರೆ. ಖಂಡಿತವಾಗ್ಲೂ ಅದರಲ್ಲಿ ತುಂಬಾ ಒಂದು ನಿಧಾನ ಆದರೂ ಪ್ರಧಾನ ಅಂತ ಹೇಳ್ತಾರಲ್ವ, ಆ ಥರ ಸಕ್ಸಸ್ಸನ್ನು ಕೂಡ ಕಾಣುವಂಥದ್ದು 17ರಲ್ಲಿ ಹುಟ್ಟಿದಂಥ ಒಂದು ಜನರು. ಆದರೆ ಶನಿದೇವರ ಈ 3 ಸಂಖ್ಯೆಯಲ್ಲಿ ಹುಟ್ಟಿದಂಥವರಿಗೆ ಶನಿದೇವರ ವಿಶೇಷ ಅನುಗ್ರಹ ಇರುತ್ತೆ. ಅಂದರೆ ಎಲ್ಲ ತಿಂಗಳಲ್ಲಿ ಬರುವಂಥ ಈ ನಂಬರ್ ಎಲ್ಲ ತಿಂಗಳಲ್ಲಿ ಬರುತ್ತೆ ಅಲ್ವಾ. ಹಾಗೆಯೇ 26 ಸಾಕಷ್ಟು ತಾಳ್ಮೆಯನ್ನು ಹೊಂದಿರ್ತಾರೆ. 26 ಅಂದರೆ 2 + 6 8 ಬರುವಂಥದ್ದು. ಸಾಕಷ್ಟು ತಾಳ್ಮೆಯನ್ನು ಹೊಂದಿರ್ತಾರೆ ಈ ಒಂದು ದಿನಾಂಕದಲ್ಲಿ ಹುಟ್ಟಿದವರು. ಹಣಕಾಸಿನ ವಿಷಯಗಳಲ್ಲಿಯೂ ಅದೃಷ್ಟ ಇವರಿಗೆ ಅನುಕೂಲಕರವಾಗಿರುತ್ತೆ. ಅಂದರೆ ಹಣಕಾಸಿನ ತೊಂದರೆ ಏನು ಅಷ್ಟಾಗಿ ಇವರಿಗೆ ತಲೆದೋರೋದಿಲ್ಲ, ತುಂಬಾ ಅನುಕೂಲಕರವಾಗಿರುತ್ತೆ. ಇವರು ಹಣಕಾಸಿನ ನಿರ್ಧಾರಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ಕೂಡ ನಿರ್ವಹಿಸುವಂಥವರು. ಹಣವನ್ನು ಖರ್ಚು ಮಾಡುವಾಗ ತುಂಬ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಾರೆ. ಮತ್ತು ಎಷ್ಟು ಯಾವುದಕ್ಕೆ ಏನು ಬೇಕೋ ಅಷ್ಟಕ್ಕೆ ಮಾತ್ರ ಖರ್ಚು ಮಾಡುವಂಥದ್ದು, ಒಟ್ಟಾರೆ ಖರ್ಚು ಮಾಡುವಂಥದ್ದು ಅಲ್ಲ. ತುಂಬ ಬುದ್ಧಿವಂತಿಕೆಯನ್ನು ಹಣಕಾಸಿನ ವಿಷಯದಲ್ಲಿ ಅವರು ತೆಗೆದುಕೊಳ್ಳುವಂಥದ್ದು. ಒಟ್ಟಾರೆ ಹಣವನ್ನು ಖರ್ಚು ಮಾಡಿ ಇಷ್ಟಪಡೋದಿಲ್ಲ. ಇವರು ಕ್ರಮೇಣ ಉದ್ಯೋಗ ವ್ಯವಹಾರದಲ್ಲಿ ಯಶಸ್ಸನ್ನು ಪಡೆಯುತ್ತಾ ಹೋಗ್ತಾರೆ. ಅದೇ ನಿಧಾನವಾಗಿ ಆದರೂ ಸ್ವಲ್ಪನೇ ಒಂದೊಂದು ಹೆಜ್ಜೆ ಮುಂದೆ ಹೋಗಿ ತಾವು ಮಾಡುವಂಥ ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ಆಗಿರ್ಬೋದು ಅಥವಾ ವ್ಯವಹಾರದಲ್ಲಿ ಆಗಿರ್ಬೋದು ಯಶಸ್ಸನ್ನು ಕಾಣಲಿಕ್ಕೆ ಶುರು ಮಾಡ್ತಾರೆ. ಆದರೆ ಇವರ ಎಲ್ಲ ಕೆಲಸಗಳು ಖಂಡಿತವಾಗಿ ಯಶಸ್ವಿ ಆಗ್ತವೆ ಕೂಡ. ನಿಧಾನವಾದರೂ ಅದು ಖಂಡಿತವಾಗ್ಲೂ ಯಶಸ್ವಿ ಆಗುವಂಥದ್ದು. ಹಾಗೆ ಈ 8, 17, 26ರಲ್ಲಿ ಯಾರು ಹುಟ್ಟಿರ್ತಾರೋ ಅದನ್ನು ಕೂಡಿಸುವಾಗ ಎಲ್ಲ 8 ಬರುವಂಥದ್ದು. ಅವರಿಗೆ ಶನಿದೇವರ ಒಂದು ವಿಶೇಷ ಅನುಗ್ರಹ ಮತ್ತು ಅವರ ಜೀವನದಲ್ಲಿ ಅವರ ಆಶೀರ್ವಾದ ಇರುವಂಥದ್ದು. ಮತ್ತು ಅವರ ಏನೇ ಕೆಲಸಗಳು ಇದ್ದರೂ ಅದು ಸಕ್ಸಸ್ ಆಗುವಂಥದ್ದು. ನಿಧಾನ ಆದರೂ ಅದು ಕರೆಕ್ಟಾಗಿ ಸಕ್ಸಸ್ ಆಗುತ್ತೆ ಅಂತಲೇ ಹೇಳಬಹುದು.
ಹಾಗೆಯೇ ಶನಿ ದೇವರು ಅಂದರೆ ಕರ್ಮಕಾರಕ ಅಲ್ವ. ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಅವರು ಏನು ಒಂದು ಶನಿ ಪ್ರಭಾವ ಆಗಿರ್ಬೋದು ಅಥವಾ ಶನಿ ದಶೆ ಆಗಿರ್ಬೋದು, ಅವರು ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಬರುವಂಥದ್ದು. ಮತ್ತು ನಮಗೆ ಒಂದು ಏನು ಒಳ್ಳೆಯದು ಮಾಡಿದರೆ ಒಳ್ಳೆಯದೇ ಕೊಡ್ತಾರೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಕರ್ಮವನ್ನು ಅನುಭವಿಸಲೇಬೇಕು. ಹಾಗೆ 8 ಶನಿದೇವರ ಒಂದು ಸಂಖ್ಯೆ ಅಂತ ಹೇಳಬಹುದು. ಇದು ಇವತ್ತಿನ ವೀಡಿಯೋ ಆಗಿರುತ್ತೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು.